ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಸೋಮವಾರದ ಬೆಳಗಿನ ಸಂಚಿಕೆಗೆ ಸ್ವಾಗತ. ಭಾನುವಾರದ ಹರಟೆಯನ್ನು ಮುಗಿಸಿದ್ವಿ. ಇಡೀ ದಿವಸ ನಮ್ಮ ಹೊಸ ಪುಸ್ತಕ ಇಂಡಿಯನ್ ಜೇಮ್ಸ್ ಬಾಂಡ್ ಅಜಿತ್ ಡೋವಲ್ ಪುಸ್ತಕದ ಕುರಿತು ಹಲವಾರು ಮಾತುಕತೆಗಳು, ಸಂಭಾಷಣೆಗಳು ಮತ್ತು ನಿರಂತರವಾಗಿ ಪುಸ್ತಕಗಳ ರವಾನೆ, ಆ ಕೆಲಸದಲ್ಲಿ ನಾನು ತುಂಬ ತೊಡಗಿಸಿಕೊಂಡಿದ್ದೆ. ಭಾನುವಾರ ಬಿಡುವು ಪಡೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ನನಗೆ ಅದ್ರ ಬಗ್ಗೆ ಸಂತೋಷ ಇದೆ. ಏಕೆಂದರೆ ಮತ್ತೆ ವಾಪಸ್ ನಾನು ಬರವಣಿಗೆಯನ್ನು ಶುರು ಮಾಡಿದ್ನಲ್ಲ ಅನ್ನುವಂಥ ಸಾರ್ಥಕ್ಯ ನನ್ನೊಳಗೆ, ಒಂದು ಸಮಾಧಾನ ಮನಸ್ಸಿಗೆ. ಯಾಕೆಂದರೆ ಸುಮಾರು 25 ವರ್ಷಗಳಿಂದ ನಿರಂತರವಾಗಿ ಅಕ್ಷರ ಕೃಷಿ ಮಾಡಿದ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಈ ಜನಪ್ರಿಯತೆಗೆ ಮನಸ್ಸೋತು ಸೋಷಿಯಲ್ ಮೀಡಿಯಾದ ಅಬ್ಬರದ ಮಧ್ಯೆ ಕಳೆದು ಹೋಗ್ಬಿಟ್ರೆ ಒಬ್ಬ ಸಾಹಿತಿ ಎಂಥ ದುರಂತ ನೋಡಿ. ಅದು ಆಗಬಾರ್ದು ಅಂತ ಎಚ್ಚರಿಸ್ಕೊಂಡು ಸಿಂಹಾವಲೋಕನ ಅಂತ ಒಂದು ಮಾತಿದೆ. ಸಿಂಹಾವಲೋಕನ ಅಂದರೆ ಸಿಂಹ ತಾನು ಎಷ್ಟು ದೂರ ಕ್ರಮಿಸಿದ್ದೇನೆ ಅಂತ ತಿರುಗಿ ನೋಡುತ್ತಂತೆ. ತಾನು ಗಡಿಯನ್ನು ದಾಟಿಬಿಟ್ಟಿದ್ದೀನ ಅಂಥೇಳಿ. ಗಡಿಯನ್ನು ದಾಟಿದರೆ ವಾಪಸ್ ಬರ್ತದಂತೆ. ಹಾಗೆ ನಾನು ಒಬ್ಬ ಬರಹಗಾರನಾಗಿ ಕಳೆದು ಹೋದಂಥ ಸಂದರ್ಭದಲ್ಲಿ ವಾಪಸ್ ಮತ್ತೆ ಈ ಇಂಡಿಯನ್ ಜೇಮ್ಸ್ ಬಾಂಡ್ ಅಜಿತ್ ಡೋವಲ್ ಕಿರುಕೃತಿಯ ಮೂಲಕ ಮತ್ತೆ ವಾಪಸ್ ಸಾರಸ್ವತ ಲೋಕಕ್ಕೆ ಕಾಲಿಟ್ಟಿದ್ದೇನೆ. ಇನ್ನು ಮುಂದೆ ನಿರಂತರವಾಗಿ ನಮ್ಮ ಹೊಸ ಹೊಸ ಕೃತಿಗಳು ಬರ್ತಾ ಇದ್ದಾವೆ. ಇದಕ್ಕೆ ನಾನು ಹುಬ್ಬಳ್ಳಿಯ ಕೊಪ್ಪಿಕರ ರೋಡ್ನಲ್ಲಿರುವಂಥ ಸಾಹಿತ್ಯ ಪ್ರಕಾಶನದ ಎಂ.ಎ. ಸುಬ್ರಹ್ಮಣ್ಯ ಅವರಿಗೆ, ಡಾಕ್ಟರ್ ವಿದ್ಯಾಶಂಕರ್ ಅವರಿಗೆ, ಋತ್ವಿಕ್ ಸುಬ್ರಹ್ಮಣ್ಯ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ. ಭಾಳ ಮುಖ್ಯವಾದ ವಿಷಯವನ್ನು ಮೊದಲು ಹೇಳ್ಬಿಡ್ತೀನಿ. ಭಾಳ ಸಂಭ್ರಮ ಪಟ್ಟಿದ್ದೆ ನಾನು ಕೂಡ. ಏಕೆಂದರೆ ಸತತ 6 ವರ್ಷಗಳಿಂದ ಒಬ್ಬ ವ್ಯಕ್ತಿ ನ್ಯಾಯಾಂಗದಲ್ಲಿ ಕುತ್ಕೊಂಡು ಹೋರಾಟ ಮಾಡಿ ಹೊರಗಡೆ ಇರುವಂಥ ಭದ್ರತೆಯ ಕೊರತೆ ಹಾಗೂ ತನ್ನ ಜೀವಕ್ಕೆ ಕುತ್ತು ಬಂದಂಥ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿಯ ದ್ವಿಪೌರತ್ವದ ಕುರಿತು ನಿರಂತರವಾಗಿ ಹೋರಾಟ ಮಾಡಿದ ವ್ಯಕ್ತಿ. ಎಂದೂ ಕೂಡ ಹೋರಾಟದ ಕಸುವನ್ನು ಆತ ಕಳ್ಕೊಳ್ಳೇ ಇಲ್ಲ. ಅಂಥ ವ್ಯಕ್ತಿಗೆ ಒಂದು ಜಯ ಸಿಕ್ಕಿತ್ತು ಮೊನ್ನೆ ಶನಿವಾರ ದಿವಸ. ಏನಂತ, ಲಖನೌ ಪೀಠ ಇದೆಯಲ್ಲ, ಅಲಹಾಬಾದ್ನ ಲಖನೌ ಪೀಠದ ಆನರೇಬಲ್ ಜಸ್ಟಿಸ್ ಸುಭಾಷ್ ವಿದ್ಯಾರ್ಥಿಯವರು ಕೇಂದ್ರ ಗೃಹ ಸಚಿವಾಲಯದ ಎಲ್ಲ ಕಡತಗಳನ್ನ ಪರಿಶೀಲಿಸಿದ ಮೇಲೆ ಟಾಪ್ ಸೀಕ್ರೆಟ್ ಫೈಲ್ಗಳನ್ನು ನೋಡಿದ ಮೇಲೆ, ಆ ಶಬ್ದವೇ ಹಾಗೆ, ಟಾಪ್ ಸೀಕ್ರೆಟ್ ನೋಡಿದ ಮೇಲೆ ರಾಹುಲ್ ಗಾಂಧಿಯವರ ಮೇಲೆ FIR ಅನ್ನು ಹಾಕಬೇಕು. ಅಷ್ಟೇ ಅಲ್ಲ, ಒಂದೋ ಉತ್ತರ ಪ್ರದೇಶದ ಸರ್ಕಾರ ಇದ್ರ ಕುರಿತಾಗಿ ಗಹನವಾದಂಥ ತನಿಖೆಯನ್ನು ನಡೆಸಬೇಕು, ಇಲ್ಲ ಅಂದರೆ ಅದು CBIಗೆ ಶಿಫಾರಸನ್ನು ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದರು. ಕೋಟ್ವಾಲಿ ಪೊಲೀಸ್ ಸ್ಟೇಷನ್ ರಾಯಬರೇಲಿಯಲ್ಲಿ ಇದರ ಪ್ರಕರಣವನ್ನು ದಾಖಲು ಮಾಡಬೇಕು. ಇದಕ್ಕಿಂತ ಜಯ ಇನ್ನೇನಿದೆ ಹೇಳಿ. ಆದರೆ ಕೇವಲ 24 ಗಂಟೆಯ ಒಳಗಡೆ ಅದೇ ಆನರೇಬಲ್ ಜಸ್ಟಿಸ್ ಆದಂಥ ಸುಭಾಷ್ ವಿದ್ಯಾರ್ಥಿಯವರು ತಮ್ಮದೇ ತೀರ್ಪನ್ನು ಹಿಂಪಡಿತಾರೆ. ಹಿಂಪಡೆಯೋದು ಅಷ್ಟೇ ಅಲ್ಲ, SOPನಲ್ಲಿ ವ್ಯತ್ಯಾಸ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನೋಟಿಸನ್ನು ರಾಹುಲ್ ಗಾಂಧಿಗೆ ನೀಡಲಾರದೆ ಈ ರೀತಿ FIRಗೆ ಆದೇಶ ಮಾಡಿದ್ದೇನೆ, ಆದ್ದರಿಂದ ಈ ತೀರ್ಪನ್ನು ತಡೆ ಹಿಡಿತೇನೆ, ಹಿಂಪಡಿತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಾನೂನು ಪ್ರಕಾರ ಟೆಕ್ನಿಕಲಿ, ತಾಂತ್ರಿಕವಾಗಿ ಆ ವ್ಯಕ್ತಿಗೆ ಒಂದು ನೋಟಿಸ್ ಹೋಗಬೇಕಾಗಿತ್ತು. ಅದರ ಬಗ್ಗೆ ನನ್ನ ಅಭ್ಯಂತರ ಇಲ್ಲ. ನೋಟಿಸ್ ಕೊಡಲಾರದೆ ನೇರವಾಗಿ FIR ಹಾಕುವ ಪರಿಪಾಠ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ರೇರೆಸ್ಟ್ ಆಫ್ ದ ರೇರ್ ಕೇಸಲ್ಲಿ ಕೊಡ್ಬೋದೇನೋ ನನಗೆ ಸೀನಿಯರ್ ಅಡ್ವೊಕೇಟ್ಗಳು, ಬ್ಯಾರಿಸ್ಟರ್ಗಳು ಹೇಳಬೇಕು. ಆಮೇಲೆ ರಾಹುಲ್ ಗಾಂಧಿ ಅವರ ಕುರಿತು ಸ್ವತಃ ಪ್ರೈಮಾ ಫಸೈ ಗೃಹ ಸಚಿವಾಲಯದ ಎಲ್ಲ ದಾಖಲಾತಿಗಳನ್ನು ನೋಡಿದ ಮೇಲೆ ಮಾಡಿದಂಥ ಆದೇಶ, ನಿರ್ದೇಶನ, ತೀರ್ಪದು. ಆಮೇಲೆ ಒಬ್ಬ ಆನರೇಬಲ್ ಹೈಕೋರ್ಟ್ ಜಡ್ಜ್ಗಳಿದಾರಲ್ಲ, ಅವ್ರು ಸುಮ್ಮನೆ ಹೈಕೋರ್ಟ್ ಜಡ್ಜ್ ಆಗಿಬಿಡೋದಿಲ್ಲ. ಎಲ್ಲರೂ ನಮ್ಮಲ್ಲಿ ಮಾತಾಡ್ತಾರೆ ಏನಂತಂದರೆ, ಅವನು ಚಿಕ್ಕಪ್ಪನ ಮಗ, ದೊಡ್ಡಪ್ಪನ ಮಗ, ಅದಕ್ಕೆ ಮಾಡಿದ್ದಾರೆ ಅಂತ. ಎಷ್ಟೋ ಸಲ ಶಿಷ್ಟಾಚಾರವನ್ನು ಬದಿಗಿಟ್ಟು ಕೆಲವೊಂದು ಸಲ ಅಪಾಯಿಂಟ್ಮೆಂಟ್ ಆಗಿರ್ಬೋದು. ಆದರೆ ಇರುವಂಥ ವ್ಯವಸ್ಥೆ ಹೇಗೆ ಅಂದರೆ, ಒಂದು ಹೈಕೋರ್ಟಿನಲ್ಲಿ 10 ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ವಕೀಲಿ ವೃತ್ತಿಯನ್ನು ಮಾಡಿರಬೇಕು. ಹೈಕೋರ್ಟ್ ಜಸ್ಟಿಸ್ ಆಗಬೇಕು ಅಂದರೆ 10 ವರ್ಷಗಳ ಕಾಲ ವಕೀಲಿ ಮಾಡಿರಬೇಕು, ಇಲ್ಲ ಅಡ್ವೊಕೇಟ್ ಜನರಲ್ ಆಗಿರಬೇಕು. ಅಂದರೆ ಆತನಿಗೆ ಕಾನೂನಿನ ಬಗ್ಗೆ ಅಷ್ಟೊಂದು ಪರಿಜ್ಞಾನ ಇರಬೇಕು, ಪರಿಣತಿ ಇರಬೇಕು, ಮಾಹಿತಿ ಇರಬೇಕು, ಅನುಭವ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದಂಥ ಫ್ರೇಮ್ ಅದು, ಮಾನದಂಡ ಅದು. ಈ ಸುಭಾಷ್ ವಿದ್ಯಾರ್ಥಿ ಕೂಡ ಅದೇ ರೀತಿ ಹೈಕೋರ್ಟ್ ಜಸ್ಟಿಸ್ ಆಗಿ ಬಂದವರು, ಅಲಹಾಬಾದ್ ಹೈಕೋರ್ಟ್ನ ಲಖನೌ ಪೀಠಕ್ಕೆ. ಅವರು ನೋಟಿಸ್ ಕೊಡಲಾರದೆ FIR ಹಾಕಿ ಅಂತ ಹೆಂಗೆ ಹೇಳಿದರು? ಅದು 3 ಸಲ ವಿಚಾರಣೆ ಮಾಡಿ ಕೊನೆಯ ಬಾರಿಗೆ ಈ ರೀತಿ ಆದೇಶ ಮಾಡಿದಾಗ ಅದು ಹಿಂಪಡಿತೇನೆ ಅಂತ ಮಾರನೇ ದಿವಸ ತಾವೇ ಹೇಳಿ ನೋಟಿಸ್ ಜಾರಿ ಆಗಬೇಕು, 20ನೇ ತಾರೀಕು ಇದರ ವಿಚಾರಣೆ ಅಂತ ಮತ್ತೊಂದು ಸಲ ಡೇಟನ್ನು ಹಾಕಿದ್ದಾರೆ. ಏಪ್ರಿಲ್ 20ಗೆ ಇದರ ವಿಚಾರಣೆ. ಇದು ಒಂದು ರೀತಿಯ ಹಿನ್ನಡೆ ಅಂತ ನನಗನ್ನಿಸ್ತು. ಏಕೆಂದರೆ
ಯಾವ ವಿಚಾರದ ಕುರಿತು 4 ಹೆಜ್ಜೆ ಮುಂದೆ ಹೋಗಿದ್ವೋ ಮತ್ತೆ 3 ಹೆಜ್ಜೆ ಹಿಂದೆ ಬಂದರೆ ಒಂದೇ ಹೆಜ್ಜೆ ನಾವು ಮುನ್ನಡೆದಂಗೆ. ಕಾನೂನಿನ ಬಗ್ಗೆ ನಮಗೆ ನಂಬಿಕೆ ಇದೆ. ಈಗಲೂ ಕೂಡ ನಾನು ಅದೇ ಮಾತನ್ನು ಹೇಳ್ತೀನಿ. ಇದೇ ಸುಭಾಷ್ ವಿದ್ಯಾರ್ಥಿಯೋ ಅಥವಾ ಇನ್ಯಾವುದೋ ಕೋರ್ಟ್ನಲ್ಲಿ ಮತ್ತೆ ನ್ಯಾಯಕ್ಕಾಗಿ ಹೋರಾಟ ನಡೆದು ಗೆಲುವು ಸಿಗೋದಂತೂ ಗ್ಯಾರಂಟಿ. ರಾಹುಲ್ ಗಾಂಧಿ ಭಾರತೀಯನ ಬ್ರಿಟಿಷ್ ಪ್ರಜೆ ಅನ್ನೋ ತೀರ್ಮಾನ ನಮ್ಮ ಕಾಲಘಟ್ಟದಲ್ಲಿ ಆಗಬೇಕು ಮತ್ತು ಆಗತ್ತೆ. ಯಾಕೆಂದರೆ ನನ್ನ ಕಣ್ಣೆದುರಿಗೆ ಪವನ್ ಖೇರಾ ಕೇಸ್ ಇದೆ. ಪವನ್ ಖೇರಾ ತೆಲಂಗಾಣಗೆ ಹೋಗಿ ಟ್ರಾನ್ಸಿಟ್ ಬೇಲ್ ತೊಗೊಂಡ್ಬಿಟ್ರು. ಸುಳ್ಳು ದಾಖಲೆಗಳನ್ನು ಕೊಟ್ಟರು. ನನ್ನ ಹೆಂಡತಿ ಅಲ್ಲೇ ಇದ್ದರು, ಅವರು ಚುನಾವಣೆಗೆ ನಿಂತಿದ್ದರು, ಮಾಡಿದ್ದು ಪತ್ರಿಕಾಗೋಷ್ಠಿ ಆಸಾಮ್ನಲ್ಲಿ, ಮನೆ ಇರೋದು ದಿಲ್ಲಿಯಲ್ಲಿ, ಪತ್ನಿ ಇರೋದು ದಿಲ್ಲಿಯಲ್ಲಿ, ಆಕೆ ಆಧಾರ್ ಕಾರ್ಡ್ ಇರೋದು ದಿಲ್ಲಿ ಅಡ್ರೆಸ್ಸು, ತೆಲಂಗಾಣದಲ್ಲಿ ಟ್ರಾನ್ಸಿಟ್ ಬೇಲ್ ತೊಗೊಂಡಿದ್ರು. ಯಾವಾಗ ಹೈಕೋರ್ಟು ಕ್ಯಾಕರಿಸಿ ಹೋಗೋದು ಹಳೆ ಇದ್ರ ಕೀಪ್ ಅಸೈಡ್ದು ಜಜ್ಮೆಂಟ್ ಆಫ್ ಲೋವರ್ ಕೋರ್ಟ್ ಅಂತ ಆಗ್ತು, ಕಿತ್ತು ಬಿಸಾಕ್ತು. ತೆಲಂಗಾಣ ಕೋರ್ಟಿಂದ ಜಜ್ಮೆಂಟನ್ನು ಪಕ್ಕಕ್ಕೆ ಇಟ್ಟು ಹೇಗೆ ತಡೆಯಾಜ್ಞೆಯನ್ನು ಕೊಟ್ಟರು. ತಕ್ಷಣ ಏನು ಮಾಡಿದರು, ಪವನ್ ಖೇರಾ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟು ಈ ಏನು ತಡೆಯಾಜ್ಞೆಯನ್ನು ಕೊಟ್ಟಿದ್ದನ್ನು ತೆರವು ಮಾಡಿದ್ರಲ್ಲ, ಆ ತೀರ್ಪನ್ನೇ ಎತ್ತಿ ಹಿಡಿದಿದೆ. ಅಂದರೆ ಈತ ವಾಪಸ್ ಈ ಅಸ್ಸಾಮಿಗೆ ಬರಬೇಕು, ಅಸ್ಸಾಮಿಗೆ ಬಂದು ಬೇಲ್ ಅಪ್ಲಿಕೇಶನ್ ಹಾಕಬೇಕು, ಬೇಲ್ ಕೇಳಬೇಕು. ಅಸ್ಸಾಮಿಗೆ ಬಂದು ಎತ್ತಕ್ಕೊಂಡು ಒಳಗಡೆ ಹೋಗ್ತಾರೆ ಅನ್ನುವಂಥ ಭಯ ಆತನನ್ನು ಇನ್ನಿಲ್ಲದ ಹಾಗೆ ಕಾಡ್ತಾ ಇದೆ. ಅಷ್ಟೇ ಅಲ್ಲ, ಪವನ್ ಖೇರಾ ಯಾರು ಹೇಳಿದ್ದಕ್ಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಕೂಡ ಈಗ ಹೊರಗೆ ಬರುತ್ತೆ. ಪವನ್ ಖೇರಾ ಒಬ್ಬನೇ ಈ ಸರ್ಕಸನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಬ್ಬ ಮುಖ್ಯಮಂತ್ರಿಯ ಪತ್ನಿಯ ಮೇಲೆ 3 ದೇಶಗಳ ಪೌರತ್ವವನ್ನು ಹೊಂದಿದ್ದಾರೆ, ಪಾಸ್ಪೋರ್ಟನ್ನು ಹೊಂದಿದ್ದಾರೆ, ವ್ಯವಹಾರಗಳನ್ನ ಇಟ್ಕೊಂಡಿದ್ದಾರೆ ಅಂತ ಗುರುತರವಾದ ಆರೋಪ ಮಾಡುವಾಗ ಒಬ್ಬ ಪವನ್ ಖೇರಾ ಕೇವಲ ಮತ್ತು ಕೇವಲ ರಾಜ್ಯಸಭಾ ಸದಸ್ಯತ್ವಕ್ಕಾಗಿ ತಪಸ್ಯ ಪವನ್ ಖೇರಾ ಅಂತ ಹೆಸರು ಅವ್ರದ್ದು. ಯಾಕಂದರೆ ಕಳೆದ ಬಾರಿ ಅವ್ರಿಗೆ ರಾಜ್ಯಸಭಾ ಸದಸ್ಯತ್ವ ಸಿಗದೆ ಅಂತ ಟ್ವೀಟ್ ಮಾಡಿದರು. ಏನಂತೆ, ನನ್ನ ತಪಸ್ಸಿನಲ್ಲಿ ಏನೋ ಲೋಪ ಆಗಿದೆ, ಆದ್ದರಿಂದ ರಾಹುಲ್ ಗಾಂಧಿ ಅವರು ನನ್ನನ್ನು ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡಿಲ್ಲ ಅಂತ ಹಾಕ್ಕೊಂಡಿದ್ರು. ಅವತ್ತಿಂದ ಇವರಿಗೆ ತಪಸ್ಯ ಖೇರಾ ಅಂತ ಹೇಳ್ತಾರೆ ಎಲ್ಲರೂ. ಈಗ ಯಾವ ಅಸ್ಸಾಮಿಗೆ ಬಂದು ಈತ ಬೇಲನ್ನು ತೆಗೆದುಕೊಳ್ಬೇಕು, ತೊಗೊಂಡ ಕೊಡಲಿಲ್ಲ, ಅದು ಕೂಡ ಅರೆಸ್ಟ್ ಮಾಡ್ತಾರೆ. ಮುಂದೆ ತನಿಖೆ ಅಂತೂ ನಡೆಯುತ್ತೆ. ನಡೆದಾಗ ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಏಕೆಂದರೆ ನಾನು ರಾಹುಲ್ ಗಾಂಧಿಯ ಶಿಷ್ಯ ಅಂತ ಅವರು ಕೋರ್ಟಿನಲ್ಲೂ ಹೇಳ್ಕೊಂಡ್ರು, ಪತ್ರಿಕಾಗೋಷ್ಠಿಯಲ್ಲೂ ಹೇಳ್ಕೊಂಡ್ರು, ಮಾಧ್ಯಮದವರು ಕೇಳಿದಾಗೂ ಹೇಳ್ಕೊಂಡ್ರು. ರಾಹುಲ್ ಗಾಂಧಿಯವರ ಅಣತೆಯ ಮೇರೆ ಈ ರೀತಿ ಮಾಡಿದ್ರ ಅದನ್ನು ಬಾಯಿ ಬಿಡಿಸುವ ಕೆಲಸವನ್ನು ಪೊಲೀಸರು ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ನನಗೆ ಒಂದು ಅನುಮಾನ ಮೂಡಿದ್ದೇನಪ್ಪ ಅಂದರೆ, ಕೇಂದ್ರ ಗೃಹ ಸಚಿವಾಲಯಕ್ಕೆ ಇಷ್ಟೂ ಡಾಕ್ಯುಮೆಂಟ್ಗಳು ಗೊತ್ತಿದೆ ರಾಹುಲ್ ಗಾಂಧಿ ಬಗ್ಗೆ. ಈತ ಭಾರತೀಯನ, ಬ್ರಿಟಿಷ್ ನಾಗರಿಕನ, ಒಂದು ವೇಳೆ ಬ್ರಿಟಿಷ್ ನಾಗರಿಕನಲ್ಲದೆ ಸುಳ್ಳು ದಾಖಲೆಯನ್ನು ಬ್ರಿಟಿಷರಿಗೆ ಕೊಟ್ಟು 2005 ಮತ್ತು 2006ರಲ್ಲಿ ಅಲ್ಲಿ ತನ್ನ ವ್ಯವಹಾರದ ದಾಖಲಾತಿಗಳನ್ನ ಸಲ್ಲಿಸಿದ್ನ, ರಿಟರ್ನ್ಸ್ ಫೈಲ್ ಮಾಡಬೇಕಲ್ಲ, ಬ್ಯಾಕ್ ಆಪ್ಸ್ ಅನ್ನುವಂಥ ಕಂಪ್ನಿ ಅದು. ಅದಾದಮೇಲೆ ಅದನ್ನು ಕ್ಲೋಸ್ ಮಾಡಿಬಿಟ್ರು ಕಂಪ್ನಿ. ತಾತ್ಕಾಲಿಕವಾಗಿ ವ್ಯವಹಾರಕ್ಕೋಸ್ಕರ ಆ ರೀತಿ ಮಾಡಿ ಅಲ್ಲಿ ಚಳ್ಳೆ ಹಣ್ಣು ತಿನ್ನಿಸಿದಾನ. ಇದೆಲ್ಲ ಮಾಹಿತಿ ಕೇಂದ್ರ ಗೃಹ ಸಚಿವಾಲಯದಲ್ಲಿದೆ. ಕೇಂದ್ರ ಗೃಹ ಸಚಿವಾಲಯಕ್ಕೆ ಈ ರೀತಿ ನಿರಂತರವಾಗಿ ವಿಘ್ನೇಶ್ ಶಿಶಿರವರು 6 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿದೆ. ಸರ್ಕಾರ ಸ್ಪಂದಿಸಿದ್ದರೆ ಇಷ್ಟೊತ್ತಿಗೆ ರಾಹುಲ್ ಗಾಂಧಿ ಜೈಲಲ್ಲಿ ಇರ್ತಿದ್ರು, ಅನುಮಾನವೇ ಇಲ್ಲ. ಯಾಕೆಂದರೆ ಕೊಡಬೇಕಾದಂಥ ದಾಖಲಾತಿಗಳನ್ನು ಕೋರ್ಟಿಗೆ ಕೊಟ್ಟಿದ್ದರೆ, ಯಾಕಂದರೆ ಅಲ್ಲಿ ಅದಕ್ಕೋಸ್ಕರ ಡೈರೆಕ್ಟ್ರೇಟ್ ಇದೆ, ಡೈರೆಕ್ಟ್ರೇಟ್ ಆಫ್ ಸಿಟಿಜನ್ಶಿಪ್ ಅಂತಿದೆ. ಡೈರೆಕ್ಟರ್ ಅದಕ್ಕೆ ಜೋಶಿ ಅಂತಲೇ ಇರೋದು ಒಬ್ಬ ವ್ಯಕ್ತಿ, ಅವರೇ ಕೊಡಲಾರದೆ ಇರೋದು ಮಾಹಿತಿಗಳನ್ನು. ಚಳ್ಳೆ ಹಣ್ಣು ತಿನ್ನಿಸ್ಬೇಕು, ರಾಹುಲ್ ಗಾಂಧಿನ ಓಡಿಸ್ಬೇಕು ಅಂತ ಮನಸ್ಸು ಮಾಡಿದರೆ, ದಾಖಲಾತಿಗಳನ್ನ ಇಟ್ಕೊಂಡು ಹೋರಾಟ ಮಾಡಿದರೆ, ಕೇಂದ್ರ ಸರ್ಕಾರ ಪೂರಕವಾಗಿ ನಿಂತಿದ್ರು ಕೋರ್ಟ್ಗೆ, ಇಷ್ಟೊತ್ತಿಗೆ ಜೈಲಲ್ಲಿರೋದು ರಾಹುಲ್ ಗಾಂಧಿ. ಒಂದು ಸಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದ ಸಂದರ್ಭದಲ್ಲಿ ಒಂದು ದೊಡ್ಡದಾದಂಥ ಇವತ್ತಿಗೂ ಸುದ್ದಿ ಹರಡ್ತಾ ಇರೋದೇನೆಂದರೆ, ಈತ ಡ್ರಗ್ ಅಡಿಕ್ಟ್ ಆಗಿ ಡ್ರಗ್ಸ್ ಜೊತೆ ರಾಹುಲ್ ಗಾಂಧಿ ಏರ್ಪೋರ್ಟಲ್ಲಿ ಬಂದಾಗ ಆತನನ್ನು ಭದ್ರತಾ ಸಿಬ್ಬಂದಿಯವರು ಹಿಡಿದುಬಿಡ್ತಾರೆ. ಸ್ವತಃ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುಷ್ಮಾ ಸ್ವರಾಜ್ ಅವ್ರಿಗೆ ಹೇಳಿ ಆತನನ್ನು ಬಿಡಿಸ್ಕೊಂಡು ವಾಪಸ್ ಕರ್ಕೊಂಡ್ಬರ್ತಾರೆ. ಇದನ್ನು ಸುಬ್ರಹ್ಮಣ್ಯ ಸ್ವಾಮಿಯವರು ಸ್ಪಷ್ಟವಾಗಿ 1-10 ಕಡೆ ಇದನ್ನು ಉಲ್ಲೇಖ ಮಾಡಿದ್ದಾರೆ. ಸುಳ್ಳು ಅಂತಾಗಿದ್ದರೆ ಸುಬ್ರಹ್ಮಣ್ಯನ ಸ್ವಾಮಿ ಮೇಲೆ ಕೇಸ್ ಹಾಕ್ಬೋದಿತ್ತು ರಾಹುಲ್ ಗಾಂಧಿ, ಇವತ್ತರೂ ಹಾಕಿಲ್ಲ. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಬಗ್ಗೆ ಇನ್ನೊಂದು ಗುರುತರ ಆರೋಪವನ್ನು ಇದೇ ಸುಬ್ರಹ್ಮಣ್ಯನ ಸ್ವಾಮಿ ಮಾಡ್ತಾರೆ. ಅವ್ರು ಹೇಳ್ತಾರೆ, ಆತ ಡ್ರಗ್ಸ್ ತೊಗೊಳ್ಳಾರ್ದೆ ಒಂದು ಹೆಜ್ಜೆ ಮುಂದಿಡೋದಿಲ್ಲ, ಬೇಕಾದ್ರೆ ಆತ ಕೇಸ್ ಹಾಕಲಿ ನನ್ನ ಮೇಲೆ, ಕೋರ್ಟ್ನಲ್ಲೇ ಪ್ರೂವ್ ಮಾಡಿಬಿಡ್ತೀನಿ ಆತ ಡ್ರಗ್ ಅಡಿಕ್ಟ್ ಅಂತೇಳಿ ಅಂತ ಸ್ಪಷ್ಟವಾಗಿ ಇವತ್ತಿಗೂ ಹೇಳ್ತಾ ಇದ್ದಾರೆ. ಇರಲಿ, ವಿಷಯವನ್ನು ಶನಿವಾರ ರಾತ್ರಿಗೆ ತೆಗೆದುಕೊಂಡು ಹೋಗೋಣ. ನಿಮ್ಗೆ ಗೊತ್ತು, ಈ ಮಹಿಳಾ ಮಸೂದೆ ಏನಿದೆ, ಮೀಸಲಾತಿ ಮಸೂದೆ ಬಿದ್ದೋಯ್ತು, ವಿಪಕ್ಷಗಳನ್ನು ಕೆಡವಿದ್ರು. 2023ರಲ್ಲಿ ಜಯ ಆಗಿತ್ತು, 2026ರಲ್ಲಿ ಸೋಲು ಕಾಣಿತು.
2023ರಲ್ಲಿ ಆದಾಗ ಅದರಲ್ಲಿ ಒಂದು ಕ್ಲಾಸ್ ಇತ್ತು, ಏನಂದರೆ ಮುಂದೆ ಬರುವಂಥ ಜನಗಣತಿ ಹಾಗೂ ಕ್ಷೇತ್ರ ಪುನರ್ವಿಂಗಡಣೆ, ತದನಂತರ ಮಹಿಳಾ ಮೀಸಲಾತಿಯನ್ನು 33%ಗೆ ಜಾರಿಯಾಗಿ ಮಾಡಬೇಕು ಅಂತ. ಈಗ ಅದೇ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಅದೇ ಜನಗಣತಿ ಎರಡಕ್ಕೂ ಸೇರಿಸಿ ಒಂದು ಬಿಲ್ಲನ್ನು ಮಾಡಿ ಸಂಸತ್ನಲ್ಲಿ ಮಂಡನೆ ಮಾಡಲಾಗಿತ್ತು. ಅದರ ಬಗ್ಗೆ ನಾನು ಈಗಾಗಲೇ ಮಾತಾಡಿದ್ದೀನಿ. ಯಾವಾಗ ಈ ಬಿಲ್ ಬಿದ್ದ ತಕ್ಷಣ ನರೇಂದ್ರ ಮೋದಿ ಅವರ ಮುಂದಿನ ಕಾರ್ಯವೈಖರಿ ಹೇಗಿರುತ್ತೆ ಅಂದರೆ, ಶನಿವಾರ ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿ ಅವರ ಭಾಷಣ, ದೇಶವನ್ನುದ್ದೇಶಿಸಿ ರಾಷ್ಟ್ರವನ್ನುದ್ದೇಶಿಸಿ ನರೇಂದ್ರ ಮೋದಿ ಅವರ ಭಾಷಣ ಲೈವ್, ಆಕಾಶವಾಣಿಯಿಂದ ಹಿಡಿದು ನ್ಯೂಸ್ ಚಾನಲ್ಗಳಿಂದ ಹಿಡಿದು ದೂರದರ್ಶನದಿಂದ ಹಿಡಿದು ಯೂಟ್ಯೂಬ್ಗಳಿಂದ ಹಿಡಿದು ಎಲ್ಲಿ ನೋಡಿದರೂ ನರೇಂದ್ರ ಮೋದಿಯವರ ನಿರರ್ಗಳವಾದಂಥ ಭಾಷಣ, ವಿಪಕ್ಷಗಳ ಮೇಲೆ ವಾಗ್ದಾಳಿ, ಇವರ ನಿಜವಾದ ಹಣೆ ಬರಹ ಏನು ಅಂತ ಸಂಪೂರ್ಣವಾಗಿ ಬಿಚ್ಚಿಟ್ಬಿಟ್ರು ನರೇಂದ್ರ ಮೋದಿಯವರು ಯಾವಾಗಲೂ ದೇಶವನ್ನು ಉದ್ದೇಶಿಸಿ ಮಾತನಾಡುವಾಗ ರಾಷ್ಟ್ರಹಿತದ ವಿಚಾರವಾಗಿ ಮಾತಾಡ್ತಾರೆ, ಸಮಷ್ಟಿ ಪ್ರಜ್ಞೆಯ ಬಗ್ಗೆ ಮಾತಾಡ್ತಾರೆ, ತಾವು ಮಾಡ್ತಾ ಇರುವಂಥ ಮುಂದಿನ ಯೋಜನೆಯ ಕುರಿತು ಜನರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಮಾಡ್ತಾರೆ, ಡಿಮಾನಿಟೈಸೇಷನ್ ಅಂತ ಪ್ರಮುಖ ವಿಚಾರಗಳಿದ್ದಾಗ ಜನರಿಗೆ ಮನದಟ್ಟು ಮಾಡಲಿಕ್ಕೆ ಮಾಡ್ತಾರೆ, ಕೋವಿಡ್ ಸಂದರ್ಭದಲ್ಲಿ ಸಂಕಷ್ಟ ಬಂದಾಗ ಮುಂದಿನ ದಿನಗಳನ್ನು ಹೇಗೆ ಕಳೆಯೋಣ, ನಮ್ಮ ಕಾರ್ಯತಂತ್ರ ಹೇಗಿರಬೇಕು ಅಂತ ಹೇಳಲಿಕ್ಕಾಗಿ ಈ ರೀತಿ ರಾತ್ರಿ 8-8ವರೆಗೆ ಭಾಷಣವನ್ನು ಮಾಡ್ತಾರೆ. ಆದರೆ ವಿಪಕ್ಷದವರನ್ನು ನಿರ್ಮಾ ಸಾಬೂನು ಹಾಕಿ ಉಜ್ಜಿ ಒಗೀಲಿಕ್ಕೆ ಭಾಷಣ ಮಾಡಿದ್ದನ್ನು ಇತ್ತೀಚೆಗಂತೂ ನೋಡಿರಲಿಲ್ಲ. ಅದು ನೇರವಾಗಿ ಟಾರ್ಗೆಟ್ ಮಾಡಿ ಹೆಸರು ಹೇಳಿ, ಕಾಂಗ್ರೆಸ್ಸು DMK ಎಲ್ಲರ ಹೆಸರೇ ಹೇಳಿ, ಪಶ್ಚಿಮ ಬಂಗಾಳ ತಮಿಳುನಾಡು ಎಲ್ಲ ಹೆಸರೇ ಹೇಳಿ, ಇಂಚಿಂಚು ಸೆಂಟಿಮೀಟ್ರು ಪ್ರತಿಯೊಂದನ್ನು ಕೂಡ ಒಂದೊಂದು ಕದಲಿಕೆಯನ್ನು ಕೂಡ ನರೇಂದ್ರ ಮೋದಿ ಬಿಚ್ಚಿಟ್ರು. ಏನಿದರ ಫಲಶ್ರುತಿ? ಇದರ ಫಲಶ್ರುತಿ ಏನಂದರೆ, ಯಾವಾಗಲೂ ಚುನಾವಣೆ ಅನ್ನೋದು ಇದೆಯಲ್ಲ, ಚುನಾವಣೆ ಮತ್ತು ಜನರ ಮನಸ್ಥಿತಿ ಇದೆಯಲ್ಲ, ಇದು ಸಂಪೂರ್ಣವಾಗಿ ನರೇಟಿವ್ ಮೇಲೆ ನಿರ್ಭರ ಆಗಿರುತ್ತೆ. ನಾನು ಯಾವಾಗಲೂ ಒಂದು ಉದಾಹರಣೆ ಹೇಳ್ತೀನಿ. ಕರ್ನಾಟಕದಲ್ಲಿ ಚುನಾವಣೆ ಇದ್ದ ಸಂದರ್ಭದಲ್ಲಿ ಗುಜರಾತಿನ ಅಮೂಲ್ ಬರುತ್ತೆ ಅನ್ನುವಂಥ ಒಂದೇ ಒಂದು ಪೆಡಂಭೂತವನ್ನು ತೋರಿಸಿ ಚುನಾವಣೆಯಲ್ಲಿ ಹೈಜಾಕ್ ಮಾಡಿದರು DK ಶಿವಕುಮಾರ್, ಸಿದ್ದರಾಮಯ್ಯನವರು. ಬೇರೆ ಬೇರೆ ಕಾರಣಗಳು ಇದ್ದು ಸೋಲಿಕ್ಕೆ, ಅದು ಬೇರೆ ವಿಚಾರ. ಇವರ ಭ್ರಷ್ಟಾಚಾರ, ಇವರ ದೌರ್ಜನ್ಯ, ಇವರ ಅಸಮರ್ಥತೆ ಎಲ್ಲವೂ ಇದು. BJP ಏನಿಲ್ಲ ಅಂತ ಹೇಳಲ್ಲ, BJP ಅವರೆಲ್ಲ ಸ್ವಚ್ಛ ಸತ್ಯ ಹರಿಶ್ಚಂದ್ರರು ತುಂಬ ದಕ್ಷತೆಯಿಂದ ಅಧಿಕಾರ ಮಾಡಿದ್ರು, ಅವ್ರು ಸೋಲಿಸಿದ್ರು ಅಂತ ನಾನು ಹೇಳಲ್ಲ. ಅವ್ರು ಮಾಡಿರುವಂಥ ಹಲಾಲ್ಕೋರ್ ಕೆಲಸಕ್ಕೆ ಆಗಬೇಕಾದಂಥ ಶಿಕ್ಷೆ ಆಗಿದೆ. ಯಾವ ಹೈಜಾಕ್ ಆಗಿ ಯಾವುದೋ ಪಕ್ಷಕ್ಕೆ ಹೋದವ್ರನ್ನ ಕರ್ಕೊಂಬಂದು ಸರ್ಕಾರ ಮಾಡ್ತೀನಿ ಅಂತ ಹೋದಾಗ ಸಿಗಬೇಕಾದಂಥ ಏಟೆ ಸಿಕ್ಕಿದೆ, ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಪೂರಕವಾಗಿ ಸಹಾಯ ಮಾಡಿದಂಥ ಅಂಶಗಳು ಅಂದರೆ ಪ್ರಾದೇಶಿಕತೆಯನ್ನು ಇಟ್ಕೊಂಡು ಮಾಡಿದಂಥ ಹೋರಾಟ. ಇಟ್ ಈಸ್ ಜಸ್ಟ್ ಎ ನರೇಟಿವ್, ಇಟ್ ಈಸ್ ಪ್ರೊಪಗ್ಯಾಂಡಾ. ವಿದೇಶದಲ್ಲಿ ಮಿನಿಸ್ಟ್ರಿ ಫಾರ್ ಪ್ರೊಪಗ್ಯಾಂಡಾ ಅಂತಿರ್ತದೆ, ಅದಕ್ಕೆ ಒಬ್ಬ ಸಚಿವ, ಎಲ್ಲರಿಗೂ ಕೇಳ್ಯಾರ ನೀವು? ಹಾಗೆ ನರೇಂದ್ರ ಮೋದಿಯವರು ಯಾವ ಕಾಲಘಟ್ಟದಲ್ಲಿ ಈ ಮೀಸಲಾತಿಯ ಬಿಲ್ಲನ್ನು ತಂದರು? ಉದ್ದೇಶ ಒಳ್ಳೆಯದೇ ನೋಡಿ. ಆತ ನರೇಂದ್ರ ಮೋದಿ ಒಬ್ಬ ಸಂತ ಅಂತ ನಾನು ಯಾವತ್ತೂ ಹೇಳೋದಿಲ್ಲ. ನರೇಂದ್ರ ಮೋದಿ ಕೇವಲ ಸಮಾಜ ಸೇವಕ ಅಂತ ನಾನು ಹೇಳೋದಿಲ್ಲ. ನರೇಂದ್ರ ಮೋದಿ ದಕ್ಷ, ಪ್ರಾಮಾಣಿಕ, ರಾಷ್ಟ್ರಭಕ್ತ, ಸ್ವಾಭಿಮಾನಿ, ಜೊತೆಗೆ ಒಬ್ಬ ರಾಜಕಾರಣಿ. ಆತ ರಾಜಕಾರಣಿ ಅನ್ನೋದು ಯಾವತ್ತೂ ನೀವು ಮರಿಬಾರದು. BJP ಅನ್ನೋದು ಕೇವಲ ಸಂಘಟನೆ ಅಲ್ಲ, ಅಸೋಸಿಯೇಷನ್ ಅಲ್ಲ, ಇನ್ಸ್ಟಿಟ್ಯೂಷನ್ ಅಲ್ಲ, ಅದೊಂದು ರಾಜಕೀಯ ಪಕ್ಷ ಅನ್ನೋದನ್ನು ಮರಿಬಾರ್ದು. ಅವರು ಮಾಡುವ ಎಲ್ಲ ಕ್ರಿಯೆಗಳಿದಾವಲ್ಲ, ಕ್ರಿಯೆ, ಪ್ರಕ್ರಿಯೆ, ತಾಟಸ್ಥ್ಯತೆ ಎಲ್ಲವೂ ಕೂಡ ರಾಷ್ಟ್ರಹಿತದ ಜೊತೆಗೆ ರಾಜಕೀಯವಾಗಿ ಇದರ ಪರಿಣಾಮ ಹೇಗಿರುತ್ತೆ ಅನ್ನುವಂಥ ಆಲೋಚನೆಯೊಂದಿಗೆ ನಡೀತವೆ ವಿನಃ ಸುಮ್ಮನೆ ಬುದ್ಧು ರೀತಿಯಲ್ಲೆಲ್ಲ ಅವರು ವಿಶೇಷ ಅಧಿವೇಶನವನ್ನು ಕರೆದು ಮಾಡುವಂಥ ಮುಠಾಳ್ರೇನು ನರೇಂದ್ರ ಮೋದಿನೂ ಅಲ್ಲ, ಅಮಿತ್ ಶಾನೂ ಅಲ್ಲ. ಆಮೇಲೆ ವಿಪಕ್ಷದವ್ರನ್ನ ಓಲೈಸುವ ಕೆಲಸವನ್ನಂತೂ ಈ ಸಲ ಮಾಡಲೇ ಇಲ್ಲ. ಇವರು ಸಭಾತ್ಯಾಗ ಮಾಡಿಬಿಡ್ತಾರೆ, DMK ಅವರು, TMC ಅವರು ಸಭಾತ್ಯಾಗ ಮಾಡಿಬಿಡ್ತಾರೆ, ಸಂಖ್ಯೆ ಕಡಿಮೆ ಆಗುತ್ತೆ, ಗೆದ್ದು ಬಿಡ್ತಾರೆ ಅಂತ ನರೇಂದ್ರ ಮೋದಿ ಅವರು ಭಾವಿಸಿದ್ರು ಅಂತ ಯಾರೋ ಒಬ್ಬರು ಭಾಳ ದೊಡ್ಡ ಹಿರಿಯ ರಾಜಕೀಯ ವಿಶ್ಲೇಷಕ ಹೇಳಿದ. ನಾನು ನಗು ಬಂದುಬಿಡ್ತೆ. ಅಲ್ಲರಿ, ಅವರೆಲ್ಲ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಒಗ್ಗಟ್ಟಾಗಿಬಿಡ್ತಾರೆ. ಇವರೆಲ್ಲ ಕ್ಷುಲ್ಲಕ ವಿಷಯಕ್ಕೆ, ನೀಚ ವಿಷಯಕ್ಕೆ ವಿಪಕ್ಷದವರು ಒಗ್ಗಟ್ಟಾಗಿ ಇಡೀ ಸಂಸತ್ತಿನಲ್ಲಿ ಕೋಲಾಹಲ ಉಂಟು ಮಾಡ್ತಾರೆ. ಹೋಗಿ ಮಕರ ದ್ವಾರದಲ್ಲಿ JNU ಯೂನಿವರ್ಸಿಟಿ ರೀತಿಯಲ್ಲಿ ನಾಟಕ ಮಾಡ್ಕೊಂಡು ಓಡಾಡುವಂಥ ಜನ ಇದ್ದಾಗ ಅವರು ಸಭಾತ್ಯಾಗ ಮಾಡ್ತಾರೆ ಅಂತ ನಂಬಿಕೊಂಡು ವಿಶೇಷ ಅಧಿವೇಶನ ಎಲ್ಲರ ಕರೆಯೋಕ್ಕೆ ಸಾಧ್ಯ ಏನ್ರಿ? ಅಲ್ಲ, ಯಾರಿಗೆ ಹೇಳ್ತಾ ಇದ್ದೀರಿ ನೀವು? ನರೇಂದ್ರ ಮೋದಿಗೆ, ಅಮಿತ್ ಶಾಗೆ ಆ ರೀತಿ ಎಲ್ಲ ನೀವು ಪಾಸಿಬಿಲಿಟಿಗಳನ್ನು, ಸಾಧ್ಯತೆಗಳನ್ನು ಹೇಳಲಿಕ್ಕೆ ಸಾಧ್ಯ ಇದೆ ಏನ್ರಿ? ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ಬಿಲ್ಲನ್ನು ಪಾಸ್ ಮಾಡಲಿಕ್ಕೆ ಬಿಡೋದು. ಯಾಕೆ ಪಾಸ್ ಮಾಡಲಿಕ್ಕೆ ಬಿಡೋದಿಲ್ಲ? ಯಾಕೆ ಅಂದರೆ
ಈ ಬಿಲ್ ಏನಾದರೂ ಪಾಸ್ ಆಗಿಬಿಟ್ರೆ ಇದಕ್ಕೆ ನರೇಂದ್ರ ಮೋದಿ ಅವರ ಜಯ ಅಂತ ಎಲ್ಲ ಕಡೆ ಪ್ರೊಪಗಂಡ ಆಗುತ್ತೆ. ಎಲ್ಲ ಪತ್ರಿಕೆಗಳಲ್ಲಿ, ಎಲ್ಲ ಮಾಧ್ಯಮಗಳಲ್ಲಿ ವಿಶೇಷ ಅಧಿವೇಶನದಲ್ಲಿ ನರೇಂದ್ರ ಮೋದಿಯವರು ಯಶಸ್ಸನ್ನು ಗಳಿಸಿದ್ದಾರೆ. ಮಹಿಳಾ ಮೀಸಲಾತಿ ವಿಧೇಯಕ ಪಾಸ್ ಆಗಿಬಿಡ್ತು. 131ನೇ ಸಂವಿಧಾನದ ತಿದ್ದುಪಡಿ ಪಾಸ್ ಆಗಿಬಿಡ್ತು. ಮುಂದೆ ಮಹಿಳೆಯರಿಗೆ 33% ರಿಸರ್ವೇಷನ್ ಸಿಕ್ಬಿಡುತ್ತೆ. ನರೇಂದ್ರ ಮೋದಿಯವರು ಹೋದ ಭಾಷಣದಲ್ಲೆಲ್ಲ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ನಾವು ಎಂಥ ದೊಡ್ಡ ಕೆಲಸ ಮಾಡಿದ್ವಿ ಅಂತ ಹೇಳ್ಬಿಡ್ತಾರೆ. ಆವಾಗ ರಾಜಕೀಯವಾಗಿ ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾಗೆ ದೊಡ್ಡ ಲಾಭ ಆಗುತ್ತೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ, ತಮಿಳುನಾಡು ಚುನಾವಣೆಯಲ್ಲಿ ನಿರ್ಣಾಯಕ ಮತಗಳೇ ಮಹಿಳೆಯರ ಮತಗಳು. ಯಾವತ್ತೂ ಮತಗಟ್ಟೆಯ ಬಳಿ ಹೋಗ್ರಿ ನೀವು, ಗಂಡಸರಿಗಿಂತ ಹೆಚ್ಚು ಹೆಣ್ಮಕ್ಳಿರ್ತಾರೆ. ಗಮನಿಸಿ ನೋಡಿ ನೀವು. ಇದು ನರೇಂದ್ರ ಮೋದಿಗೂ ಚೆನ್ನಾಗಿ ಗೊತ್ತು, ವಿಪಕ್ಷದವ್ರಿಗೂ ಚೆನ್ನಾಗಿ ಗೊತ್ತು. ಆದ್ದರಿಂದ ನರೇಂದ್ರ ಮೋದಿಯವ್ರಿಗೆ ಇದರಿಂದ ಲಾಭ ಆಗಬಾರ್ದು, ಭಾರತೀಯ ಜನತಾ ಪಾರ್ಟಿಗೆ ಲಾಭ ಆಗಬಾರ್ದು ಅನ್ನೋಂಥ ಏಕಮೇವ ಹಿಡನ್ ಅಜೆಂಡಾದಿಂದ ಸೋಲಿಸಿದಂಥ ಬಿಲ್ ಇದು 131ನೇ ತಿದ್ದುಪಡಿ. ಹಾಗಂತ ಮಹಿಳಾ ವಿಧೇಯಕ, ಮೀಸಲಾತಿ ವಿಧೇಯಕ ಹೋಗ್ಬಿಡ್ತಾ ಇಲ್ಲ. 2023 ಪಾಸ್ ಮಾಡಿದ್ದು ಹಾಗೇ ಇದೆ. 2 ಟರ್ಮ್ಗೆ ಫ್ರೀಸ್ ಮಾಡಲಾಗಿತ್ತು. ನಾನು ನಿಮ್ಗೆ ಹೇಳಿದ್ದೇನೆ ಮೊನ್ನೆ ಸಂಚಿಕೆಯಲ್ಲಿ, 2076ರಲ್ಲಿ 25 ವರ್ಷಗಳ ಕಾಲ ಫ್ರೀಸ್ ಮಾಡಿದ್ರು ಕ್ಷೇತ್ರ ಪುನರ್ವಿಂಗಡಣೆಗೆ ಇಂದಿರಾ ಗಾಂಧಿಯವರು. ವಿಪಕ್ಷದವರೆಲ್ಲ ಜೈಲಿನಲ್ಲಿದ್ದರು. ಸಂಸತ್ತಿನ ಅವಧಿ ಮುಗಿದಿತ್ತು. ಸಂಸತ್ತಿನ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿ ವಿಪಕ್ಷಗಳ ಉಪಸ್ಥಿತಿ ಇಲ್ಲದ ಸಂದರ್ಭದಲ್ಲಿ ಮಾಡಿದಂಥ ಕೆಲಸ. ಅದಕ್ಕೆ ಲಘು ಸಂವಿಧಾನ ಅಂತ ಹೇಳ್ತಾರೆ. 42ನೇ ಲಘು ಸಂವಿಧಾನ ಅಂತ ಹೆಸರು. 1976ಅಲ್ಲಿ ಮಾಡಿದ್ದು. ಅಂದರೆ ಹೊಸ ಸಂವಿಧಾನವನ್ನೇ ಬರೆದ್ಬಿಟ್ರು ಅವರು ಅಂತ. ಆವಾಗಲೇ ಈ ಸೆಕ್ಯುಲರ್ ಅನ್ನುವಂಥ ಶಬ್ದವನ್ನು ಸೇರಿಸಿದ್ದಿವರು ಇಂದಿರಾ ಗಾಂಧಿಯವರು. ಅದಕ್ಕೆ ಲಘು ಸಂವಿಧಾನ ಅಂತ ಹೆಸರಿಟ್ಟಿದ್ದು. ಅಂಬೇಡ್ಕರ್ ಒಂದು ಸಂವಿಧಾನ ಬರೆದ್ರೆ, ಅವತ್ತಿನ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಒಂದು ಸಂವಿಧಾನ ಬರೆದ್ರೆ, 1976ರಲ್ಲಿ ನಿರಂಕುಶ ಪ್ರಭುತ್ವವನ್ನು ಮೆರೆದಂಥ, ಎಲ್ಲ ವಿಪಕ್ಷದವರ ಧ್ವನಿ ಅಡಗಿಸಲಿಕ್ಕೆ ಜೈಲಿಗೆ ಕಳಿಸಿದಂಥ, ಇಡೀ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯವನ್ನು ದಮನಗೊಳಿಸಿದಂಥ ಇಂದಿರಾ ಗಾಂಧಿ ತಾವೇ ಒಂದು ಸಂವಿಧಾನದ ಸಂಪೂರ್ಣವಾದ ತಿದ್ದುಪಡಿಯನ್ನು ಮಾಡ್ತಾರೆ. 42ನೇ ತಿದ್ದುಪಡಿ. ಅವಾಗ 25 ವರ್ಷಗಳ ಕಾಲ ಕ್ಷೇತ್ರ ಪುನರ್ವಿಂಗಡಣೆ ಇಲ್ಲ ಅಂತಾರೆ. 2001 ಬರುತ್ತೆ. 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮಾಡಬೇಕು. 98ರಲ್ಲಿ ಅವರು ಅಣ್ವಸ್ತ್ರ ಪರೀಕ್ಷೆಯನ್ನು ಮಾಡಿರ್ತಾರೆ. ಅವ್ರ ಮೇಲೆ ಅಮೆರಿಕ ನಿಷೇಧ ಇರುತ್ತೆ ಭಾರತದ ಮೇಲೆ. ಈ ಸಂದಿಗ್ಧ ಸಂದರ್ಭದಲ್ಲಿ ನಾವು ಯಾಕೆ ಮತ್ತೆ ಮಾಡಬೇಕು ಅಂತ 25 ವರ್ಷ ಮತ್ತೆ ಮುಂದಾಗ್ತದೆ. 2026ಕ್ಕೆ ಮುಗಿದ ಸ್ವಾಮಿ. ಮುಗಿದ ಮೇಲೆ ಈಗ ಮತ್ತೆ 2027ರಲ್ಲಿ ನರೇಂದ್ರ ಮೋದಿಯವರು ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆಯನ್ನು ಶುರು ಮಾಡ್ತಾರೆ. ಅದಕ್ಕೆ ಯಾರದು ಅನುಮತಿಯನ್ನು ಪಡಿಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಸರಳ ಬಹುಮತದಲ್ಲಿ ಮುಗಿದು ಹೋಗುವಂಥ ಕೆಲಸ. ಜನಗಣತಿ ಆಗಲಾರದೆ ಕ್ಷೇತ್ರ ಪುನರ್ವಿಂಗಡಣೆ ಆಗೋದಿಲ್ಲ. ಕ್ಷೇತ್ರ ಪುನರ್ವಿಂಗಡಣೆ ಆಗಲಾರದೆ ಮಹಿಳಾ ಮೀಸಲಾತಿ ಆಗೋದಿಲ್ಲ. ಜನಗಣತಿ ಶುರುವಾಗಿದೆ. ಫೆಬ್ರವರಿ 1ನೇ ತಾರೀಕು 2027 ಫೆಬ್ರವರಿ 1ರಿಂದ ಜನಗಣತಿ ಶುರುವಾಗಿಬಿಡುತ್ತೆ. ಅದಾದ ಮೇಲೆ ಈ ಕ್ಷೇತ್ರ ಪುನರ್ವಿಂಗಡಣೆ ಆ ಸಂಖ್ಯಾಬಲದ ಮೇಲೆ ಮಾಡ್ತಾರೆ. ಈಗ ಏನು MK ಸ್ಟಾಲಿನ್ ಹೇಳ್ತಾ ಇದ್ದಾರಲ್ಲ, ದಕ್ಷಿಣ ಭಾರತೀಯರೆಲ್ಲ ಜನಸಂಖ್ಯೆ ಕಡಿಮೆ, ನಮಗೆ ಮಲತಾಯಿ ನ್ಯಾಯ ಇದು ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ, ನಾವು ಕುಟುಂಬ ಯೋಜನೆಯನ್ನು ಅವತ್ತಿನ ಕಾಲಘಟ್ಟದಲ್ಲಿ ಭಾಳ ನಿಷ್ಠೆಯಿಂದ ಮಾಡಿಬಿಟ್ವಿ, ಅದಕ್ಕೆ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ, ಉತ್ತರ ಪ್ರದೇಶದಲ್ಲಿ ಜಾಸ್ತಿ ಆಗ್ತದೆ, ಅದಕ್ಕೆ ವಿನಾಯಿತಿಯನ್ನು ನರೇಂದ್ರ ಮೋದಿ, ಅಮಿತ್ ಶಾ ಅವರು ನಿನ್ನೆ ಅಧಿವೇಶನದಲ್ಲಿ ಕೊಟ್ಟಿದ್ದರು. ಜನಸಂಖ್ಯೆ ಆಧಾರವನ್ನೇ ತೊಗೊಳ್ಳೋದಿಲ್ಲ, ನಿಮ್ಮ ಸಂಖ್ಯೆ ಎಷ್ಟಿದ್ದಾರೆ ಅದರ 50% ಎಕ್ಸ್ಟ್ರಾ ಕೊಡ್ತೀವಿ ತೊಗೊಳ್ಳಿ. ಕರ್ನಾಟಕದಲ್ಲಿ 28 ಜನ ಲೋಕಸಭಾ ಸದಸ್ಯರ 42 ಮಾಡ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ 80 ಜನ ಲೋಕಸಭಾ ಸದಸ್ಯರು 120 ಮಾಡಿ. ಜನಸಂಖ್ಯೆ ಎಷ್ಟರ ಇರಲಿ, ಆ ರೀತಿಯಾದ ವಿನಾಯಿತಿಯನ್ನು ತೋರಿಸಿದಂಥ ಬಿಲ್ಲನ್ನೇ ಇವರು ಚಿತ್ಕರಿಸಿದರು. ಈಗ ಬರುತ್ತಲ್ಲ ಹೊಸ ಬಿಲ್ಲು, ಪುನರ್ವಿಂಗಡಣೆ, ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಇದು, ಅವಾಗ ಇದು ಯಾವುದೂ ಇರೋದೇ ಅಲ್ಲ. ಜನಸಂಖ್ಯೆಯಲ್ಲಿ ಕಡಿಮೆ ಇದೆ, ಅದರ ಅನುಪಾತಕ್ಕೆ ತಕ್ಕ ಹಾಗೆ ಸದಸ್ಯರನ್ನಾಗಿ ಮಾಡಲಾಗತ್ತೆ. ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿ ಜಾಸ್ತಿ ಆಗುತ್ತೆ. 80 ಕ್ಷೇತ್ರ ಇರುವಂಥ ಉತ್ತರ ಪ್ರದೇಶದಲ್ಲಿ 135 ಜನ ಆಗ್ಬಿಡ್ತಾರೆ. 125ರಿಂದ 135. ಅವಾಗ ಏನು ಮಾಡ್ತೀರಿ? ಯಾವ 2/3 ಮೆಜಾರಿಟಿನೂ ಬೇಕಿಲ್ಲ, ಏನು ಬೇಕಿಲ್ಲ. ಅವಾಗ ಅದರ ಫಲಶ್ರುತಿಯಿಂದ ಅನುಭವಿಸ್ತಾ ಇರೋ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಅದ್ಭುತವಾದ, ಅಮೋಘವಾದ, ಅದ್ವಿತೀಯವಾದ ಭಾಷಣವನ್ನು ಮಾಡಿದರು. ಅವರ ಟಾರ್ಗೆಟ್ ಯಾವಾಗಲೂ ಇಬ್ಬರೇ, ಒಂದು ಸೋದರಿಯರು, ಇನ್ನೊಂದು ತಾಯಂದಿರು. ಅವ್ರು ಏನು ಹೇಳ್ಬೇಕು ಅವ್ರಿಗೆ ಮಾತ್ರ ಹೇಳ್ತಾರೆ. ಗಂಡಂದ್ರೆ ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತು. ಕಾಂತಾ ಸಂಹಿತೆಯನ್ನು ತುಂಬ ಚೆನ್ನಾಗಿ ಬಲ್ಲಂಥ ವ್ಯಕ್ತಿ ನರೇಂದ್ರ ಮೋದಿ. ಈಗ ಸಂಸಾರಸ್ಥೆ ಇಲ್ಲದೇ ಇರಬಹುದು, ಆದರೆ ಅವ್ರಿಗೆ ಗೊತ್ತಿರಬಾರ್ದು ಅಂತಿಲ್ಲ. ಈಗ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ ಆದಾಗ ಮಾತ್ರ ಅದ್ರ ಬಗ್ಗೆ ಮಾಹಿತಿ ಇರಬೇಕು ಅಂತಿಲ್ಲ. ಕ್ಯಾನ್ಸರ್ ಹೆಂಗಾಗತ್ತೆ, ಏನಾಗತ್ತೆ, ಅದರ ಟ್ರೀಟ್ಮೆಂಟ್ ಏನು ಅಂತ ಡಾಕ್ಟ್ರಿಗೂ ಗೊತ್ತಿರುತ್ತೆ, ಜನರಿಗೂ ಗೊತ್ತಿರುತ್ತೆ. ಹಾಗೆ ನರೇಂದ್ರ ಮೋದಿ ಅವರಿಗೆ ಮಹಿಳೆಯರು, ಸೋದರಿಯರು, ತಾಯಂದಿರನ್ನ
ಹೇಗೆ ಒಲಿಸಿಕೊಳ್ಳಬೇಕು, ಅವ್ರ ಮನಸ್ಸಿನಲ್ಲಿ ಹೇಗೆ ನೆಲೆಯೂರಬೇಕು ಅನ್ನೋ ತುಂಬ ಚೆನ್ನಾಗಿ ಗೊತ್ತಿದೆ. ಇಲ್ಲದೆ ಹೋದರೆ ಇಷ್ಟು ವರ್ಷ ಅವರು ಅಧಿಕಾರವನ್ನು ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ. 12 ವರ್ಷಗಳ ಕಾಲ ಅಮೋಘವಾಗಿ ಕಡಿಮೆ ಬಹುಮತ ಇಟ್ಟುಕೊಂಡು ಇವತ್ತು ಅವರು ನಡೆಸ್ಕೊಂಬರ್ತಾ ಇದ್ದಾರೆ ಅಂದರೆ ಅದಕ್ಕೋಸ್ಕರ ಮೊನ್ನೆ ರಾತ್ರಿ ಅವರು ಮಾಡಿದಂಥ ಭಾಷಣ ಅದು. ಅದಕ್ಕಿಂತ ಹೆಚ್ಚಿನ ವಿಶೇಷತೆ ಏನಿಲ್ಲ. ಇಟ್ ಈಸ್ ಜಸ್ಟ್ ಅ ನರೇಟಿವ್. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ಒಂದು ವಿಷಯ ಹೇಳೋದು ಮತ್ತೆ ನಾನು ನಿಮಗೆ, ನನ್ನ ಸಹೋದ್ಯೋಗಿ ದಿವೇಕ್ ಅಂಥೇಳಿ ನಮ್ಮ ಎಡಿಟಿಂಗು ಎಲ್ಲ ನೋಡ್ಕೊಳ್ಳೋದು ಅವರೇ. ಇವತ್ತು ಅವ್ರ ಬರ್ತ್ಡೇ. ಒಂದು ಶುಭ ಹಾರೈಸುವುದು ನಿಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಇಷ್ಟು ನಿರಂತರವಾಗಿ ನಮ್ಮ ಸಂಚಿಕೆ ಬರಲಿಕ್ಕೆ ಆ ಯುವಕನೇ ಕಾರಣ. 28ರ ಪ್ರಾಯ, ಸುಂದರವಾದ ಯುವಕ, ಮನ್ಮಥನಾಗಿದ್ದಾನೆ, ತುಂಬ ದಕ್ಷತೆಯಿಂದ ಕೆಲಸ ಮಾಡ್ತಾನೆ. 2020 ಕೋವಿಡ್ ಸಂದರ್ಭದಲ್ಲಿ ನನ್ನ ಗೆಳೆಯ ಗಂಜಿಗೇರಿ ಸುರೇಶ್, ನ್ಯೂಸ್ 1 ಗಂಜಿಗೇರಿ ಸುರೇಶ್ ನನ್ನ ಹತ್ರ ಆತನನ್ನು ಎಡಿಟಿಂಗ್ಗೆ ಕಳಿಸಿದರು. ನನ್ನ ಮಗಳು ಮಾಡ್ತಾಯಿದ್ಲು ಮಿಂಚು ಮೊದಲು. ಅದಾದ ಮೇಲೆ ರೆಕಾರ್ಡಿಂಗ್ ಮಾಡೋದು, ಎಡಿಟಿಂಗ್ ಮಾಡೋದು, ಎಲ್ಲ ಕೆಲಸಗಳು ಹೊರೆ ಆದಮೇಲೆ ಆಕೆ ತನ್ನ ಕಾರ್ಯತತ್ಪರತೆಗೆ ಆ ಕಡೆ ಹೋದಾಗ ಈ ಯುವಕ ನನ್ನ ಜೊತೆ ಬಂದು ಸೇರಿಕೊಂಡಿದ್ದೀಬೇಕಂತೇಳಿ ಅಂದಿನಿಂದ ಇಲ್ಲಿವರೆಗೂ ಒಂದು ರಜೆ ಹಾಕಿಲ್ಲ ರೀ. ನಂಬ್ತೀರಾ ನೀವು? ನೋಡಿ, ಯಾವಾಗಲೂ ಗುಣಕ್ಕೆ ಮತ್ಸರವಿಲ್ಲ ಅಂತಾರೆ. ಯಾವತ್ತೂ ಒಳ್ಳೆಯದನ್ನು ನಾವು ಹೊಗಳಬೇಕು. ಆತ ಟೂರ್ಗೆ ಹೋಗ್ತಾನೆ, ಟೂರ್ಗೆ ಹೋದಾಗಲೂ ಲ್ಯಾಪ್ಟಾಪ್ ಜೊತೆಗೆ ಇಟ್ಕೊಂಡು ಹೋಗಿರ್ತಾನೆ. ರಾತ್ರಿ 12 ಗಂಟೆಗೆ ಮೆಸೇಜ್ ಮಾಡ್ತಾನೆ, ಸರ್ ಫೋಟೋಗಳೇ ಬಂದಿಲ್ಲ ಅಂತಾನೆ. ಬೆಳಗ್ಗೆ 8 ಗಂಟೆ ವಿಡಿಯೋ ಇನ್ನೂ ಕಳಿಸೇ ಇಲ್ಲ ಸರ್, ವ್ಯವಸ್ಥೆ ಮಾಡಬೇಕು ಅಂತಾನೆ. ನನಗಿಂತ ಹೆಚ್ಚು ಕಳಕಳಿಯನ್ನು ಇಟ್ಕೊಂಡು, ನನಗಿಂತ ಹೆಚ್ಚು ಕೆಲಸ ಮಾಡ್ತಾ ನಿಜವಾದ ಸಂಸ್ಥಾಪಕ ಅಂತ ಯಾರಾದರೂ ಇದ್ದರೆ ಅದು ಈ ಚಾನಲ್ನ ದಿವೇಕು. ಆತನಿಗೆ ಇವತ್ತು ಬರ್ತ್ಡೇ, 28ನೇ ಬರ್ತ್ಡೇ. ಇನ್ನೂ ಮದುವೆ ಆಗಿಲ್ಲ, ಅವಿವಾಹಿತ. ಇಷ್ಟರಲ್ಲೇ ಮದುವೆ ಆಗ್ತಾನೆ. ನಿಮ್ಮೆಲ್ಲರ ಶುಭಾಶಯ, ಶುಭ ಹಾರೈಕೆ ಆತನ ಮೇಲಿರಲಿ. ನಮಸ್ಕಾರ.